ಕರೀಲಿಲ್ಲ, ನಿಂತ್ಕೊ. ಅಶ್ವಿನಿ ಮೇಡಮ್ ಅವ್ರನ್ನ ಗಿಲಿ ಬನ್ನಿ ಬನ್ನಿ, ಡ್ಯಾನ್ಸ್ ಎಲ್ಲ ಮುಗೀತು, ಬನ್ನಿ. ಡ್ಯಾನ್ಸ್ ಮಾಡ್ಬೇಕು. ಸೀರಿಯಸ್ ಚಟುವಟಿಕೆ. ಓಕೆ, ಸೀರಿಯಸ್ ಇಲ್ಲ. ಫಸ್ಟ್ ನಾನು ಅಣ್ಣ ಕ್ಯಾಪ್ಟನ್ ಸರ್, ಹಿಂಗಾದ್ರೆ ನಾನು ನಿಲ್ಸಣ್ಣ. ಫಸ್ಟ್ ನಾನು ಮೆನ್ಷನ್ ಮಾಡ್ಬೇಕಾಗಿರದೆ ಅಲ್ಲ, ನನಗೋದು ಪರ್ಸನಲಿ ಅರ್ಟ್ ಆಯ್ತು. ಇದಕ್ ಮುಂಚೆ ಈಗ ರೀಸೆಂಟ್ ಆಗಿ ಒಬ್ರಿಗೆ ಹೇಳ್ತಾರೆ, ನಿನಗ್ ತಾಕತ್ತಿದ್ರೆ ನಾನು 100 ಯೂಟ್ಯೂಬ್ ಚಾನೆಲ್ ಮಾಡ್ತೀನಿ, ನಿನಗ್ ತಾಕತ್ತಿದ್ರೆ ನನ್ನಷ್ಟು ಸಿನಿಮಾ ಮಾಡಿ ತೋರ್ಸು ನಿನ್ ಲೈಫ್ ಟೈಮು ಅಂತ. ಮೇಡಮ್ ನಿಮ್ಗೆ ಒಂದೇ ಒಂದು ಹೇಳ್ತೀನಿ, ನಾನು ಇಲ್ಲಿಗೆ ಬರೋ ಕಾರಣ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ನಾನು ಅಲ್ಲಿ ಮಾಡಿದ ಕಂಟೆಂಟ್ಗಳೇ ನಾನು ಇಲ್ಲಿವರೆಗೂ ತಂದು ನಿಲ್ಸೈತೆ. ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗ ನಾನು ಅದೇ ಚಾಲೆಂಜ್ ನಿಮಗ್ ಮಾಡ್ತೀನಿ. ನೀವು ಒಂದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳಕ್ ಟ್ರೈ ಮಾಡಿ, ಎಷ್ಟು ಕಷ್ಟ ಅಂತ ನಿಮಗ್ ಗೊತ್ತಾಯ್ತದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಕಲಾವಿದ್ರು ಅಂದ್ರೆ ಶಾಲೆ ನಾನು ಹೇಳ್ತಾ ಇದ್ದೀನಿ, ಇದು ಬಿಗ್ ಬಾಸ್ ಮನೆಯಲ್ಲಿ ನಾನು ಗಿಲ್ಲಿ ಮಾಡ್ತಾರಂತ ಚಾಲೆಂಜ್. ಸರಿಯಾ? ಅದಾದ್ಮೇಲೆ ನೀವೇ ಹೇಳ್ತೀರಾ ಕಲಾವಿದ್ರು ಅಂತ. ಮೇಡಮ್, ಯೂಟ್ಯೂಬ್ ಅಲ್ಲಿ ಮಾಡೋರು ಕಲಾವಿದ್ರೆ, ರೀಲ್ಸ್ ಅಲ್ಲಿ ಮಾಡೋರು ಕಲಾವಿದ್ರೆ, ಸೀರಿಯಲ್ ಅಲ್ಲಿ ಮಾಡೋರು ಕಲಾವಿದ್ರೆ, ಸಿನಿಮಾದಲ್ಲಿ ಮಾಡೋದು ಕಲಾವಿದ್ರೆ. ದೊಡ್ಡ ಕಲಾವಿದ್ರು ಚಿಕ್ಕ ಕಲಾವಿದ್ರು ಅಂತ ಏನಿಲ್ಲ ಮೇಡಮ್. ಅದನ್ನ ನಿಮಗ್ ಬುದ್ಧಿ ಇದೆ ತಾನೆ? ನಿಮಗ್ ಬುದ್ಧಿ ಇದೆ ತಾನೆ? ನಿಮ್ಗಿದ್ಯಾ? ತುಂಬಾ ಇದೆ. ಮತ್ತೆ ನೀವ್ ಹೇಳ್ತಿಲ್ಲ ಅಂದ್ರೆ ಮುಗೀತು. ಆಮೇಲೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇಲ್ಲಿ ಮಾತಾಡಿಲ್ಲ ಅಂದ್ರೆ ಯಾಕೆ ಮಾತಾಡಿಲ್ಲ ಅಂತಾರೆ. ನಾನು ಅದಕ್ಕೆ ಮಾತೇ ನಿಲ್ಲಿಸ್ಬಿಟ್ಟಿದ್ದೀನಿ. ಮಧ್ಯಕ್ಕೆ ಹೋದ್ರೆ ಯಾಕೆ ಮಧ್ಯ ಹೋದೆ ಅಂತಾರೆ, ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಮೇಡಮ್, ಅದು ಅವ್ರು ನಿಮ್ಮನ್ನ ಡೈವರ್ಟ್ ಮಾಡೋಕೆ ಇರ್ಬೋದು, ನೀವ್ ಯಾಕೆ ಚೇಂಜ್ ಆಯ್ತೀರಾ? ಹಂಗಾರೆ ನೀವ್ ಹೇಳ್ಕ ಮಾತು ಕೇಳ್ತೀರಾ ಅಂತ ಆಯ್ತು. ಸರಿನಾ? ಇನ್ನೊಂದು, ನೀವು ಕರೆಕ್ಟ್ ಆಗಿ ಯಾವುದೋ ಒಂದು ಡಿಸಿಷನ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಏನಾರ ಒಂದು ಅಧಿಕಾರ, ಅದರಿಂದ ಏನಾರು ನಿಮ್ಗೆ ಯೂಸ್ ಆಯ್ತಾ ಇದೆ, ನಿಮ್ಗೆ ಏನಾರ ಒಂದು ಅಧಿಕಾರ ಸಿಕ್ತು ಅಂದ್ರೆ ಅದು ಸಿಂಪಲ್ ಆಗಿ ನೀವು, ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನಿಂದ ನಿಮ್ಗೆ ಏನೋ ಕೆಲಸ ಮಾಡಿಸ್ಬೇಕು, ನೀವೇನ್ ಮಾಡ್ತೀರಾ ಗೊತ್ತಾ? ಗಿಲ್ಲಿ ಬಾಮ್ಮ ಅದೊಂಚೂರು ಮಾಡ್ಬಿಡಮ್ಮ, ಎತ್ಕೊಟ್ಬಿಡಮ್ಮ ಅಂತೆ. ಅದೇ ನಿಮ್ ಜಾಗದಲ್ಲಿ ನಾನೇನಾರ ಕ್ಯಾಪ್ಟನ್ ಆಗಿ ನಾನೇನಾರ ಇದ್ದಾರೆ, ಸಡನ್ ಆಗಿ ಉಲ್ಟಾ ಆಗ್ಬಿಡ್ತಾರೆ ಯಾಕೆ ಮಾಡ್ಬೇಕು ಅಂತ. ನೀವು ಕಂದ ಚಿನ್ನ ಅಂತಿದ್ರಿ, ಅದೇ ಟೈಮ್ಗೆ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ಬಿಟ್ರಿ. ಮೇಡಮ್, ಯಾವತ್ತುವೆ ನಾನ್ ಹೆಂಗಿರ್ತೀನಿ, ನಾನ್ ಹೆಂಗ್ ರಿಯಾಕ್ಟ್ ಮಾಡ್ತೀನಿ, ಅದೇ ಆಪೋಸಿಟ್ ಪರ್ಸನ್ ಅಲ್ಲಿ ಬರುತ್ತೆ ಮೇಡಮ್. ಅಷ್ಟೇ. ನೀವು ಬಾಲ್ ಎಸಿದ್ರೆ ನೀವ್ ಎಷ್ಟು ಫೋರ್ಸ್ ಆಗಿ ಎಸ್ತೀರಾ ಅಷ್ಟೇ ಫೋರ್ಸ್ ಆಗಿ ಹಿಂದಕ್ಕೆ ಬರುತ್ತೆ. ಅದು ನಿಮ್ಗೆ ಅರ್ಥ ಆಗ್ಬೇಕು ಅಷ್ಟೇ. ಬಣ್ಣದ ಅದು ಫಸ್ಟ್ ಅರ್ಥ ಆಗ್ಬಿಡ್ತು. ಆಮೇಲೆ ಇನ್ನೊಂದೇನಂದ್ರೆ, ರಿಷಾ ಅವ್ರಿಗೆ ಇನ್ನೂ ಒಂದು ಕ್ಲಾರಿಟಿನೇ ಇಲ್ಲ ಬಿಗ್ ಬಾಸ್ ಮನೇಲಿ. ಆಮೇಲೆ ಮುಂಚೆ ಯಾವಾಗ್ಲೂ ಒಂದ್ಸಲ ಹೇಳಿದ್ರು, ನನ್ನನ್ನ ಟ್ರಿಗರ್ ಮಾಡ್ಬೇಡಿ ಮೇಡಮ್, ನಿಮ್ಮನ್ನ ಯಾರನ್ನೂ ಕಾಂಪಿಟೇಟರ್ ಆಗಿ ತಗಕ್ ರೆಡಿ ಇಲ್ಲ ಮೇಡಮ್. ಟ್ರಿಗರ್ ಮಾಡೋದಿಲ್ಲ. ನೆಕ್ಸ್ಟ್ ಅದು ಟ್ರಿಗರ್ ಯಾವಾಗ ಗೊತ್ತಾ ಮಾಡೋದು, ಅವನಿಗೆ ನಾನು ಕಾಂಪಿಟೇಟರ್ ನಂಗೆ ಮಾತ್ರ ಟ್ರಿಗರ್ ಮಾಡೋದು. ನೀನ್ ಯಾರಿಗೂ ಲೆಕ್ಕನೇ ಇಲ್ಲ ಇಲ್ಲಿ ಬರ್ತಾರೆ. ಈಗ ನಾನೇ ಸುಮಾರು ಸಲ ಚಾಲೆಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ಜಗಳ ಬರ್ತಾರೆ ನೋಡು, ಜಗಳ ಮಾಡಿಸ್ತಾ ಈಗ ಅಂತ ಚಾಲೆಂಜ್ ಮಾಡ್ಕೊಂಡ್ ಬಂದು ಸುಮ್ನೆ ನಿನ್ ಜೊತೆ ಮಾತಾಡ್ತೀನಿ, ನೀನ್ ಜಗಳ ಬಿದ್ಬಿಡ್ತೆ ಅಂದ್ರೆ ನಿನ್ನ ಮೆಂಟಾಲಿಟಿ, ನಿನ್ ಮೈಂಡ್ ಸೆಟ್ ಈಜಾಗ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ. ನಿನ್ ವೀಕ್ನೆಸ್ ಅರ್ಥ ಆಗ್ಬಿಟ್ಟೈತೆ, ಅದನ್ನ ತಿಳ್ಕೊ. ಆಮೇಲೆ ಇನ್ನೊಂದು 24 ಇನ್ಸಿಡೆಂಟ್ ಹೇಳು. ಹೇಳ್ಬಿಡ್ತೀನಿ, ಏನೋ ಹೊಡೆದಲ್ಲ ನನಗೆ ತಮಾಸೆಗೆ ಅಂತಲ್ಲ. ಈಗ ಅದೇ ತಮಾಸೆಗೆ ನಾನೇನಾರು ಎಷ್ಟು ರಪ್ಪಂತ ನೀನು ಹೊಡೆದಿರ ನೀನ್ ತಗತಿದ್ರ ಮೇಡಮ್? ಸಿಂಪಲ್ ಆಗಿ ಹೇಳ್ತೀನಿ, ನೀವು ಮಾಡಿದ್ರು ಮಾತ್ರ ಬಾತ್ರೂಮ್ ಒಳಗಡೆ ಹೋಗ್ತೇನೆ. ನಾನು ಕಾಮಿಡಿ ಮಾಡಿದೆ, ಬಕೆಟ್ ತಗೊಂಡು ಬಾತ್ರೂಮ್ ಒಳಗಡೆ ನೀರ್ ಬಿಡ್ತಾನೆ, ಕಾಮಿಡಿ ಮಾಡಿದೆ ಅಂತ. ನಾನು ಬಟ್ಟನೆ ಕಾಮಿಡಿಗೆ ಅಲ್ಲಿ ಬಾತ್ರೂಮ್ ಅಲ್ಲಿ ಬಕೆಟ್ ಇಟ್ಕೊಂಡು ಕೊಡ್ದೇನೆ ಬಂದ್ಬಿಡ್ತೀನಿ. ಈಗ ಇಲ್ಲಿ 5 ನಿಮಿಷ ನಾನು ಮುಂಚೆನೆ ಹೇಳಿದೆ, 5 ಎಣಿಸ್ತೀನಿ, 5 ಎಣಿಸ್ ಬಂದಿಲ್ಲ ಅಂದ್ರೆ ನಾನು ಸತ್ಯ. ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಈ ಕಡೆ ಪಕ್ಕ ಇದು ಅದ್ರಲ್ಲೇ ಹಾಕಿದ್ದು. ಇವ್ರು ಅದಕ್ಕೆ ಹತ್ಕೊಂಡು ಅಯ್ಯೋ ಅನ್ಕೊಂಡು ದೊಡ್ಡದು ಮಾಡ್ಬಿಟ್ರು, ಅಳುಗ್ ಸ್ಟಾರ್ಟ್ ಮಾಡ್ರು. ಸರಿ ಆಯ್ತು, ನಾನ್ ಚೀಪ್ ಒಪ್ಕತ್ತೀನಿ, ಇವ್ರು ಚೀಪ್ ಅಲ್ಲ ತಾನೆ, ಇವ್ರು ಅಫೀಸಿಯಲ್ ತಾನೆ, ಮತ್ತೆ ನನ್ನ ಬಟ್ಟೆ ಚೆಲ್ಲಾಡಿದ್ರು. ಆಮೇಲೆ ಇನ್ನೊಂದು ಏನೋ ಬನೀನ್ ಹಾಕೊಂಡು ನೀನು ಇದನ್ ಮಾಡ್ತಾ ಇದ್ಯಾ, ಬನೀನ್ ಹಾಕೊಂಡು ನಾನು ಬಡವನ ತರ ಪ್ರಾಜೆಕ್ಟ್ ಮಾಡ್ತಾ ಇದ್ಯಾ. ನಾನು ದೊಡ್ಡ ಶ್ರೀಮಂತನೇ, ಬಡವನೇ ಬನೀನ್ ಹಾಕಲ್ಲ ಮೇಡಮ್, ಶ್ರೀಮಂತನೂ ಬನೀನ್ ಹಾಕ್ತೀನಿ. ನಾನು ಶ್ರೀಮಂತನೇ ಮೇಡಮ್. ನಮ್ಮ ಅಪ್ಪ ಒಂದು IT ಕಂಪ್ನಿ ಇಟ್ಕೊಂಡವ್ರೆ, ನಮ್ಮ ಹತ್ರ ಒಂದು 500 ಸೀಪ್ಸ್ ಇದೆ, ಒಂದು 800 ಕೌಸ್ ಇದೆ, ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು 4 ಹೌಸ್ ಇದೆ, ಎಲ್ಲ ಇದೆ ಮೇಡಮ್. ಸೆಟಲ್. ಇದೇನು ಗೋವಾ ಬನ್ನಿ, ಇಂಗ್ಲೆಂಡ್ ಪ್ಯಾಂಟ್
ಸರಿ ನೀವು ಬಗೆಯಂಗೆ ಇಲ್ಲ ಸುಮ್ಮನೆ ಬದ್ರು ಬಿಟ್ರೆ ಪಳೆಯೆಲ್ಲ ಹೋಗ್ತದೆ ಸರಿನಾ ಮೇಡಮ್ ಇನ್ನೂ ಒಂದ್ಸಲಿ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ ಯಾರು ಕಾಂಪಿಟೇಷನ್ ಕಾಂಪಿಟೇಟರ್ ಅಲ್ಲ ಮತ್ತೆ ನನ್ನ ಮನೆಯಿಂದ ಆಸಕ್ತಿ ಕೆಲಸ ಪಡ್ಕೊಂಡು ಮದುವೆ ಆಗ್ತಾ ಇದ್ದ ಯಾರು ನಿನ್ ಮನೆಯಿಂದ ಹಚ್ಕಲ್ಲ ಇರಿಸ್ಕೋಕ್ ಆಗ್ತಾ ಇರೋದು ಈಗ್ಲಾರು ಕಾಣಿಸ್ತಿದ್ದಿ ಫೇಸು ಇರ್ಲಿ ಇವಳು ಸ್ವಲ್ಪ ದಿನ ಅಂತ ಕಾಣಿಸಿರೋದಕ್ಕೆ ಬಂದಿರೋದು ನಾನು ನೋಡ್ತಾ ಇದ್ದೀನಿ ನನ್ ವಿರುದ್ಧ ಯಾರ್ಯಾರು ಹೋಗ್ತಾ ಇದಾರೆ ನನ್ ವಿರುದ್ಧ ಯಾರ್ಯಾರು ಏನೇನ್ ಈಗ ನಾನು ಮಾತಾಡ್ಬೇಕಾ ಸುಮ್ಮನೆ ನೀನ್ ಮಾತಾಡ್ಬೇಕಾ ನಾನ್ ಸೈಲೆಂಟ್ ಆಗಿದ್ದಲ್ಲ ನಾನ್ ಮಾತಾಡ್ಬೇಕಾಗಿದ್ದು ಕೂಡ ನೀನ್ ಸೈಲೆಂಟ್ ಆಗಿರ್ಬೇಕು ಇದೆಲ್ಲ ಮಾಡು ಅಂತ ನಾನು ಹೇಳಿಲ್ಲ ಕ್ಯಾಪ್ಟನ್ ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ ಬಂದಿದ್ ವಸ್ತ್ರಲ್ಲಿ ನೀನೇನು ಮಾತಾಡ್ದೆ ಬಂದಿದ್ ವಸ್ತ್ರಲ್ಲಿ ನೀನೇನು ಅಂತ ನನ್ಗೆ 2 ದಿನದಲ್ಲೇ ಅರ್ಥ ಆಗೋಯ್ತು ಏನ್ ಹೇಳು ಏನು ಅಂತ ನನ್ಗೆ 2 ದಿನದಲ್ಲೇ ಅರ್ಥ ಆಯ್ತು ನೀನೇನು ಅಂತ ನಾನು ನೋಡ್ದಾಗ್ಲೇ ನೀನ್ ಅರ್ಥ ಮಾಡ್ಕೊಂಡಿದ್ದಿದ್ರೆ ನೀನ್ ಮಾಡಿದ ಆಟಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಯಾರೋ ಹೇಳಿದ್ರು ಏನು ಜೆನ್ಸಿ ನನ್ಗಿದ್ದೀನಿ ಅಥವಾ ನನ್ಗಂಗೇನೋ ಅವ್ನಿಗೆ ಇಷ್ಟ ಆಗುತ್ತೋ ಅಥವಾ ನನ್ನ ಲೈಫ್ ಸ್ಟೈಲ್ ಏನಿದೆ ಅಂತ ಅವ್ರು ಹೊರಗಡೆ ಬಂದು ನೋಡಿದಾರ ನಾನು ಹೇಗಿದ್ದೀನಿ ಅಂತ ವ್ಯಕ್ತಿತ್ವಕ್ಕೆ ಇಲ್ಲೇನಿದೆಯೋ ಅದ್ರ ಬಗ್ಗೆ ನಾವು ಹೇಳಿದ್ದು ನಮಗೆ ಹೇಳ್ಬೇಕಾಗಿತ್ತು ಅದನ್ನ ಇಲ್ಲಲ್ಲ ಹಾ ನಂದ್ ಯಾಕೆ ಆತರ ಅಲ್ಲಿ ಉತ್ತರ ಕೊಡ್ತಾ ಇದಾರೆ ಇವ್ರು ಹೇಳ್ದಾಗ ಇವ್ರಿಗೆ ಹೇಳ್ಬೇಕು ಹಾ ಇಲ್ಲಿ ಉತ್ತರ ಕೊಡ್ಬೇಕು ನನಗೆ ಬಾತ್ರೂಮ್ ಅಲ್ಲಿ ನೀನ್ ಬಟ್ಟೆ ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ ಇಳುಗಿಲಿ ನಾನು ಆಯ್ತು ಕೊಡ್ತೀನಿ ನನಗೆ ನಿಜವಾಗ್ಲೂ ಬಾತ್ರೂಮ್ ಅಲ್ಲಿ ನೀನ್ ಬಟ್ಟೆ ಹಾಕ್ತಿ ಅಂತ ಕೇಳಿಸ್ತಾ ಇಲ್ಲ 5 ಹೇಳಿಸ್ತೀನಿ ಅಂತ ಮಾತ್ರ ನೀನ್ ಹೇಳಿದ್ದು ಸುಳ್ಳು 3-4 ಅಂತ ಹೇಳಿಸಿದ್ಯಾ ನಾನು ಆಯ್ತು ಅಷ್ಟೊಳಗೆ ಹೋಗೋಣ ಅಂತಾನೆ ಇದ್ದಿದ್ದು ಅಂಡ್ ಓಕೆ ಸರಿ ನಾನು ಆಟ ಬರ್ದಲ್ಲೋ ನಾನು ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂದ್ಸರಿ ಮಾಡಿರ್ಬೋದು ಅದಕ್ಕೆ ನಾನು ಮನಸ್ಸು ಬೇಜಾರಾಗಿದೆ ಕ್ಷಮೆ ಇರಲಿ ನನಗೆ ಅದು ಕ್ಷಮೆ ಕೇಳಕ್ಕೆ ನನಗೇನು ಬೇಜಾರಿಲ್ಲ ಸೊ ಬಟ್ ನಾನು ಮಾತಾಡೋದೇ ಹಿಂಗೆ ನಾನು ಇರೋದೇ ಹಿಂಗೆ ನಾನು ಏನು ಮಾಡೋಕ್ಕಾಗಲ್ಲ ಆಮೇಲೆ ನನ್ನ ನೀವು ಒಪ್ಕೊಂಡಿದ್ದೀರಲ್ಲ ಆಯ್ತು ಇವಳು ಹಿಂಗೆ ಮಾತಾಡ್ತಾರೆ ಡಮ್ಮಿ ಆಗಲ್ಲ ಅಥವಾ ಏನಾರ ಮಾತಾಡದೆ ಹೋದ್ರೆ ಅಥವಾ ಏನು ಅಂದಲ್ಲಪ್ಪ ಏನೋ ಏನಂದ್ರೆ ಇವಾಗ ನೆನಪು ಶಕ್ತಿ ಇಲ್ವಾ